ಈಗಾಗಲೇ ಹೇಳಿದಂಗೆ ಜಾರಕಿಹೊಳಿ ಸಹೋದರರು ಸಪೋಸ್ ಏನಾದರೂ ಹುಕ್ಕೇರಿಯಲ್ಲಿ ಗೆದ್ದಿದ್ರೆ ಒನ್ ಸೈಡೆಡ್ ಆಗ್ತಿತ್ತೋ ಏನೋ, ಈಗ ಅದರಲ್ಲಂತ ಎರಡು ಮಾತೇ ಇಲ್ಲ. ಆದರೆ ಇವತ್ತು ರಮೇಶ್ ಕತ್ತಿಯವರಲ್ಲಿ ಗೆದ್ದಿದ್ದರಿಂದಾಗೆ ಎ ಬಿ ಪಾಟೀಲ್ ಅವ್ರ ಜೊತೆಗೆ ಇರೋದರಿಂದಾಗೆ ಇವು ಇನ್ನುಳಿದ ಎಲ್ಲ, ಯಾಕಂದ್ರೆ 16 ಕ್ಷೇತ್ರಗಳಿದ್ದಾವೆ, 16 ನಿರ್ದೇಶಕರಿದ್ದಾರೆ. ಆ ಒಂದು 16 ನಿರ್ದೇಶಕರಲ್ಲಿ ಅಲ್ಲಲ್ಲೇ MLAಗಳು ಇನ್ನು ಎತ್ತು ಹೊರಡ್ತಾರೆ, ಯಾರ ಕಡೆ ಹೊರಡ್ತಾರೆ ಅನ್ನೋದು ಅಷ್ಟ ಪ್ರಮುಖ ಪ್ರಶ್ನೆ ಅದ. ಯಾಕಪ್ಪ ಅಂತಂದ್ರೆ ಎಲ್ಲರೂ ತಮ್ಮ ಲೆಕ್ಕಾಚಾರದಲ್ಲಿದ್ದಾರೆ. ಯಾರು ಡಾಮಿನೆನ್ಸಿ ಯಾರ ಮೇಲೆ ಬೇಕಾಗಿಲ್ಲ ಅನ್ನೋಂಥ ಮನೋಸ್ಥಿತಿ ಮೊದಲನೇದಾದ್ರೆ ನಮ್ಮದು ಅಲ್ಲಿ ನಡಿಬೇಕು. DCC ಬ್ಯಾಂಕ್ನಲ್ಲಿ ಮಾತಾ ನಮ್ಮ ರೈತರಿಗೆ, ನಮ್ಮವ್ರು ಸಂಬಂಧಿಸಿದವರಿಗೆ, ನಮ್ಗೆ ಬೇಕಾದಂಥವ್ರಿಗೆ ಒಂದಿಷ್ಟು ಅನುಕೂಲ ಮಾಡೋಂಥದ್ದು, ಸಾಲ ಕೊಡಿಸೋಂಥ ಮಧ್ಯಾಹ್ನ ಪತ್ತು ಕೊಡುವಂಥದ್ದು ಒಂದು ವ್ಯವಸ್ಥೆ ಬರಬೇಕು ಅನ್ನುವಂಥ ಎಲ್ಲ ವಿಚಾರಧಾರೆಯವರು, ಎಲ್ಲ ಪಕ್ಷದ ಲೀಡರ್ಗಳು ಆ ವಿಚಾರ ಮಾಡ್ತಾಯಿದ್ದಾರೆ. ಹೀಗಾಗಿ ಇಲ್ಲಿ ಒಂದೇ ಪಕ್ಷ ಡಾಮಿನೆಂಟ್ ಆಗ್ತದೆ, ಅದು ಜಾರಕಿಹೊಳಿ ಕೈಯಲ್ಲೇ ಅದು ಉಳಿತದೆ, ಅಥವಾ ಇದು ರಮೇಶ್ ಕತ್ತಿಯವ್ರ ಕೈಯಲ್ಲೇ ಬರ್ತದೆ ಅನ್ನೋದು ಅಷ್ಟು ಹೇಳೋದು ಸುಲಭಿಲ್ಲ. ಯಾಕಂದ್ರೆ ದಿನ ಹೋದಂಗೆ ಎಲ್ಲರದ್ದು ಅವ್ರವ್ರ ಬೇಡಿಕೆಗಳು, ಅವ್ರವ್ರ ವಿಚಾರಗಳು ಬೇರೆ ಬೇರೆ ಇರೋದರಿಂದ ಇದು ಒಂದು ರೀತಿ ಏನಪ್ಪ ಅಂತಂದ್ರೆ ಸಾಮೂಹಿಕ ಇಲ್ಲಿ ಪ್ರಜಾಪ್ರಭುತ್ವದ ಮತ್ತು ಜೊತೆಗೆ ಅಧಿಕಾರ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಡಿಸೆಂಟ್ರಲೈಸ್ ದ ಪವರ್ ಇದ್ದಿದ್ದು ಡಿಸೆಂಟ್ರಲೈಸ್ ವಿಕೇಂದ್ರೀಕರಣ ಆಗ್ತದೆ. ಇದರಿಂದ ರೈತ ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಆಗ್ಬೋದು, ಆಗ್ತಾವ ಅನ್ನೋ ಭರವಸೆ ಮೂಡ್ತಾ ಇದೆ. ಇದಕ್ಕೆ ನಿಮಗೇನು ಅನ್ನಿಸ್ತದೆ ಈ ಡೆವಲಪ್ಮೆಂಟು? ಒಟ್ಟಾರೆಯಾಗಿ ಇದು ಏನಪ್ಪ ಅಂತಂದ್ರೆ ಬೆಳಗಾವಿಯ ಪ್ರಜಾತಂತ್ರಕ್ಕೆ ಒಂದು ಹೊಸ ಜೀವ ತಂದು ಕೊಟ್ಟದ ಈ ಚುನಾವಣೆ ಹುಕ್ಕೇರಿದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. S16 ನ್ಯೂಸ್ ಅರ್ಥ ತಿಳಿಸಿ ತಲುಪಿದು ಸತ್ಯದ ಕೈಗೆ ನಡಿ. ವಂದನೆಗಳು.